2023ಕ್ಕೆ ಬಾಯಿ ಹೇಳಿ 2024 ಸ್ವಾಗತಿಸಲಿಕ್ಕೆ ಇನ್ನು ಒಂದು ದಿನ ಮಾತ್ರ ಬಾಕಿ ಇರುವಂಥದ್ದು. ಈ ಒಂದು ಸಂಭ್ರಮದ ಕ್ಷಣವನ್ನು ಸಂಭ್ರಮಿಸಲಿಕ್ಕೆ ಇರೊಂದು ಸಾಕಷ್ಟು ಜಾಗಗಳಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಅದರಲ್ಲಿ ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನ MG ರಸ್ತೆ, ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ರಸ್ತೆಗಳಲ್ಲಿ ಲಕ್ಷಾಂತರ ಜನರು ಏಕಕಾಲಕ್ಕೆ ಸೇರ್ತಾರೆ. ಇಲ್ಲಿ ಬಂದು ಈ ಒಂದು ಜಾಗದಲ್ಲಿ ಎಲ್ಲರೂ ಕೂಡ ಒಂದು ಮೋಜು ಮಸ್ತಿಯ ಮಾಡುವ ಮೂಲಕ ಹೊಸ ವರ್ಷವನ್ನು ಸ್ವಾಗತಿಸುವಂತಹದ್ದು ಸಾಮಾನ್ಯ ಹಲವು ವರ್ಷಗಳಿಂದ ನಡೆದು ಬಂದಿರುವಂಥ ಒಂದು ಪ್ರತೀತಿ ಇರುವಂಥದ್ದು. ನಾವೀಗ ಬ್ರಿಗೇಡ್ ರಸ್ತೆ ಯಾವ ರೀತಿಯಾಗಿ ಸಿಂಗಾರಗೊಂಡಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ವಿಜುವಲ್ಸಲ್ಲಿ ತೋರಿಸ್ತಾ ಇದ್ದೀವಿ. ಅಂದರೆ ಈಗಾಗಲೇ ಎಲ್ಲರೂ ಕೂಡ ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡುವ ಮೂಲಕ ಜನರನ್ನು ಆಕರ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕೇವಲ ಬ್ರಿಗೇಡ್ ರಸ್ತೆ ಅಲ್ಲ, ಚರ್ಚ್ ಸ್ಟ್ರೀಟ್ ರಸ್ತೆ ಕೂಡ ಅದೇ ರೀತಿಯಾಗಿರುವಂಥದ್ದು. ಮತ್ತು ಬಲಭಾಗದಲ್ಲಿ ನೋಡುವಂತಹ MG ರಸ್ತೆಯಲ್ಲಿಯೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಇಲ್ಲಿರುವಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಾಗಲಿ, ಪಬ್ಗಳಾಗಲಿ, ಜೊತೆಗೆ ಎಲ್ಲ ಒಂದು ಹೈ ಎಂಡ್ ಹೋಟೆಲ್ಗಳಲ್ಲಿಯೂ ಕೂಡ ಈಗಾಗಲೇ ಒಂದಷ್ಟು ರೂಮ್ಗಳನ್ನು ಬುಕ್ ಮಾಡಿಕೊಳ್ಳುವಂಥ ಕೆಲಸಗಳಾಗಿರುವಂಥದ್ದು. ಇಲ್ಲಿ ಬಂದಂಥವರು ಇಲ್ಲಿ ಮೋಜು ಮಸ್ತಿ ಮಾಡುವ ಮೂಲಕ 2024 ಸ್ವಾಗತಿಸಲಿಕ್ಕೆ ಎಲ್ಲ ರೀತಿಯಾದಂಥ ಒಂದಷ್ಟು ತಯಾರಿಗಳು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಏಕೆಂದರೆ ಇಲ್ಲಿ ಸಾವಿರಾರು ಜನರು, ಲಕ್ಷಾಂತರ ಜನರು ಬರುವಂಥ ಸಂದರ್ಭದಲ್ಲಿ ನೂಕುಲಾಗಿ ಯಾರಿಗಾದ್ರೂ ಒಂದಷ್ಟು ಸಮಸ್ಯೆಗಳಾಗಬಾರ್ದು ನಿಟ್ಟಿನಲ್ಲಿ. ಏಕೆಂದರೆ ಇಂದಿನ ಕೆಲವು ವರ್ಷಗಳಲ್ಲಿ ಮಹಿಳೆಯರ ಜೊತೆ ಕೆಲವರು ಅಸಭ್ಯವಾಗಿ ವರ್ತನೆ ಮಾಡಿದಂಥ ಪ್ರಕರಣಗಳು ದಾಖಲಾಗಿರೋದ್ರಿಂದ ಹೆಚ್ಚಿನ ನಿಗಾವನ್ನು ಇರಿಸಲಿಕ್ಕೆ 5,000ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲಿ ಕೂಡ ಸಾಕಷ್ಟು ಜನ ಸಿಬ್ಬಂದಿಯನ್ನು ಮಫ್ತಿಯಲ್ಲಿ ಈ ಬಾರಿ ನಿಯೋಜನೆ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಯಾಕೆಂದರೆ ಮಹಿಳೆಯರ ಜೊತೆ ಯಾರೇ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು ಅವ್ರ ಮೇಲೆ ನಿಗಾವನ್ನು ವಹಿಸಬೇಕು ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿನ ವರ್ತಕರು ಕೂಡ ಸಾಕಷ್ಟು CCTVಗಳನ್ನು ತಮ್ಮ ಮಳಿಗೆಗಳ ಮುಂದೆ, ಅಂಗಡಿಗಳ ಮುಂದೆ, ಹೋಟೆಲ್ಗಳ ಮುಂದೆ CCTVಗಳನ್ನ ಅಳವಡಿಕೆ ಮಾಡಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮತ್ತೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು CCTVಗಳನ್ನು ಈಗಾಗಲೇ ಅಳವಡಿಕೆ ಮಾಡಿರುವಂಥದ್ದು. ಅದರ ಜೊತೆಗೆ ಡ್ರೋನ್ ಕ್ಯಾಮ್ರಾ ಮೂಲಕ ಎಲ್ಲರ ಮೇಲೆ ನಿಗಾ ಇಡುವಂಥ ಕೆಲಸಗಳಾಗುತ್ತೆ. ಜೊತೆಗೆ ವಾಚ್ ಟವರ್ ನಾವು ನೋಡ್ತಾ ಇದ್ದೀವಿ. ಈಗೇನು ವಾಚ್ ಟವರ್ನ ಇಲ್ಲಿ ಹಾಕಲಿ ಆಗಿರುತ್ತದೆ. ಇದೇ ರೀತಿ ಸಾಕಷ್ಟು ವಾಚ್ ಟವರ್ಗಳನ್ನ ಅಲ್ಲಲ್ಲಿ ಸರ್ಕಲ್ಗಳಲ್ಲಿ ಹಾಕುವ ಮೂಲಕ ಜನರ ಪ್ರತಿಯೊಂದು ನಡವಳಿಕೆಗಳನ್ನು, ಪ್ರತಿಯೊಂದು ಮೂಮೆಂಟನ್ನು ಮೇಲೆ ಕಣ್ಣಿಡುವಂಥ ಕೆಲಸಗಳು ಆಗುತ್ತೆ. ಇದೇ ರೀತಿಯಾಗಿ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. 31ರ ರಾತ್ರಿ ಈ ಒಂದು ಜಾಗ ಏನಿದೆ, ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ರಸ್ತೆ ಸಾಕಷ್ಟು ಜಗಮಗಿಸ್ತಾ ಇರ್ತದೆ. ಇಲ್ಲಿರುವಂಥ ಈ ಜಗಮಗಿಸುವಂಥ ಒಂದು ವಾತಾವರಣದಲ್ಲಿ ಮೋಜು ಮಸ್ತಿ ಮಾಡಲಿಕ್ಕೆ ಅಂತಲೇ ಲಕ್ಷಾಂತರ ಜನರು ಬರ್ತಾರೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನರು ಬಂದು ಇಲ್ಲಿ ಮೋಜು ಮಸ್ತಿಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಈಗೇನು ನಾವು ನೋಡ್ತಾ ಇದ್ವಿ, ಈ ರೀತಿ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪೊಲೀಸ್ ಇಲಾಖೆ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ರೀತಿ ಒಂದು ಭದ್ರತೆಯನ್ನು ಕೊಡಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.